ಹುರಿಯೋ ಮಕ್ಕಳಿಗೆ ಹರಿಯೋದಲಿಗೆಲ್ಲ ಹುರಿಯೋ ಮಕ್ಕಳಿಗೆ ಹರಿಯೋದಲಿಗೆಲ್ಲ ನನ್ನ ಹಾವ ಮುರಿಯಾಕಾಗಿಲ್ಲ. ಹಲೋ ಹಾಯ್ ಫ್ರೆಂಡ್ಸ್ ಈ ಒಂದು ಸಾಂಗ್ ಕೇಳ್ತೀರಾ, ತಿಂಡಿ ಸಾಂಗ್. ಫ್ರೆಂಡ್ಸ್ ಈ ಸಾಂಗ್ ನನಗೆ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಇದನ್ನು ನನಗೆ ಹಾಕಿದ್ದರು, ಅಣ್ಣ ಈ ಒಂದು ಸಾಂಗ್ಗೆ ವಿಡಿಯೋ ಮಾಡಿ ಅಂತೇಳಿ. ಸೊ ಫ್ರೆಂಡ್ಸ್ ಈ ಒಂದು ಸಾಂಗಲ್ಲಿ ನಾನು ನನ್ನದೇ ಆದಂಥ ಫೋಟೋನ ಹಾಕ್ಕೊಂಡು ವಿಡಿಯೋ ಹೇಗಿರುತ್ತೆ ಅಂತೇಳಿ ಮಾಡಿದ್ದೀನಿ. ಸೊ ಚೆನ್ನಾಗಿದ್ದರೆ ದಯವಿಟ್ಟು ಸಪೋರ್ಟ್ ಇರಲಿ ಫ್ರೆಂಡ್ಸ್. ಬನ್ನಿ ಈ ಒಂದು ಸಾಂಗ್ಗೆ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಅಲರ್ಟ್ ಮೆಷಿನ್ ಕಾಣಿಸ್ತಾರೆ ಇಲ್ಲಿ, ಈ ಅಲರ್ಟ್ ಮೆಷಿನ್ದಲ್ಲಿ ವಿಡಿಯೋ ಮಾಡ್ಕೋಬೋದು ಈಸಿಯಾಗಿ. ಅದು ತೋರಿಸ್ಕೊಡ್ತೀನಿ ಈಸಿಯಾಗಿ ನಿಮಗೆ. ನೋಡಿ ಫ್ರೆಂಡ್ಸ್, ನಾನು ನಿನ್ನೆ ಹೇಳಿದ್ದೆ ನಿಮಗೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮೊದಲೇ ಒಂದು ವೀಡಿಯೋ ಹಾಕಿದ್ದೆ ನಿನ್ನೆ. ಆ ವಿಡಿಯೋದಲ್ಲಿ ಲಿಂಕ್ ಯಾವ ಥರ ನಿಮ್ಮ ಒಂದು ಅಲರ್ಟ್ ಮೆಷಿನ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಂತ. ಸೊ ನಾನು ಇದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಈ ಥರ ಲಿಂಕ್ ಓಪನ್ ಮಾಡ್ಕೊಳ್ಳಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಇದೇ ಥರ ಲಿಂಕ್ ಹಾಕಿರ್ತೀನಿ, ನೀವು ಇದೇ ಥರ ಓಪನ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಓಪನ್ ಆಯಿತು, ಇಂಪೋರ್ಟ್ ಅಂತ ಕಾಣಿಸ್ತಾರೆ, ನಿಮ್ಮ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಟು ಟೈಮ್ ಲೈನ್ ಅಂತ ನಿಮಗೆ ಕಾಣಿಸ್ತಲ್ಲ, ಕಂಟಿನ್ಯೂ ಎರಡನೇ ಆಪ್ಷನ್ ಕ್ಲಿಕ್ ಮಾಡಬೇಕು. ಸೊ ನಿಮಗೆ ಈ ಥರ ಬರುತ್ತೆ. ಈ ಥರ ಬಂದಲ್ಲಿ ಸ್ವಲ್ಪ ಮುಂದೆ ಸ್ವೈಪ್ ಮಾಡಿ. ಇಲ್ಲಿ ನೋಡ್ಬೋದು ನೀವು ನಾನು ಫೋಟೋನ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಫೋಟೋ ಚೆನ್ನಾಗಿಲ್ಲ, ಸೊ ಆದ್ರೂ ಹಾಕಿದ್ದೀನಿ, ದಯವಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನೋಡಿದ್ದೀರಾ ಫ್ರೆಂಡ್ಸ್, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಆ್ಯಡ್ ಮಾಡ್ಕೋಬೇಕು. ಸೊ ಇವಾಗ ನಾನಿಲ್ಲಿ ಬಾಳವಣ್ಣ ಫೋಟೋನ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಫೋಟೋ ಯಾವ ಥರ ನೋಡಿ, ಈ ಥರ ನಾನು ಫೋಟೋನ ಆ್ಯಡ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗೈತೆ. ಸೊ ನಮ್ಮ ಬಾಳವಣ್ಣನ ಫೋಟೋ ಹಾಕಿದರೆ ವೀಡಿಯೋ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ವೀಡಿಯೋ ಕ್ವಾಲಿಟಿಯಲ್ಲಿ ಹಾಗೆ ಫೋಟೋನೂ ಕ್ವಾಲಿಟಿ ಇರುತ್ತೆ, ಅದಕ್ಕೋಸ್ಕರ. ನೋಡಿದ್ರಲ್ಲ, ಸೊ ಈ ಥರ ಇನ್ನೂ ಮುಂದೆ ಸ್ವೈಪ್ ಮಾಡಿ ಕೂಡ ಅಷ್ಟೇ ಇಲ್ಲೊಂದು ರಿಪ್ಲೇಸ್ ಮಾಡ್ಕೊಳ್ಬೋದು. ಫೋಟೋ ಇದರಲ್ಲಿ ತುಂಬ ಚೆನ್ನಾಗಿರೋ ಫೋಟೋ ಹಾಕ್ಕೊಂಡ್ರೆ ವಿಡಿಯೋನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿನೂ ರಿಪ್ಲೇಸ್ ಮಾಡ್ಕೊಳ್ಳಿ. ಏನೋ ಫೋಟೋ ಇಷ್ಟಾದ ನಂತರ ವಿಡಿಯೋನೇ ಆ್ಯಡ್ ಮಾಡ್ಕೋಬೇಕು ಈಸಿಯಾಗಿ. ಸೊ ನೋಡಿದ್ರಲ್ಲ, ನಿಮಗೆ ವಿಡಿಯೋ ಆ್ಯಡನ್ನು ಆಯಿತು, ಹಾಗೆ ವಿಡಿಯೋನ ಮಾಡ್ಕೊಂಡ್ರಿ. ಸೊ ಇವಾಗ ವಿಡಿಯೋನ ಡೌನ್ಲೋಡ್ನ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತಿಳಿಸ್ಕೊಡ್ತೀನಿ ಬನ್ನಿ. ಎಲ್ಲ ಗೊತ್ತಿದೆ, ಆದ್ರೂ ಒಂದು ಸಲ ತೋರಿಸ್ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಈ ವಿಡಿಯೋನ ಡೌನ್ಲೋಡ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ ವಿಡಿಯೋ ಇಲ್ಲಿ ಮುಗೀತು. ವಿಡಿಯೋ ಒಂದು 10 ನಿಮಿಷದಲ್ಲಿ ವಿಡಿಯೋ ಮಾಡಿಬಿಟ್ಟಿದ್ವಿ. ಸೊ ಅದು ನಾವು ಕಷ್ಟಪಟ್ಟು ಎಡಿಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದಕ್ಕೋಸ್ಕರ ನೀವು ಫೋಟೋ ರಿಪ್ಲೇಸ್ ಮಾಡ್ಕೊಂಡು ವಿಡಿಯೋ ಮಾಡಿದರೆ ತುಂಬ ಚೆನ್ನಾಗಿ. ಹಾಗೆ ಸಪೋರ್ಟ್ ಇರಲಿ ಇನ್ನು ಹೆಚ್ಚಿನ ವಿಡಿಯೋಗಳಾಗಿ. ದಯವಿಟ್ಟು ವಿಡಿಯೋ ಲೈಕ್ ಅನಿಸಿದರೆ ಸಪೋರ್ಟ್ ಇರಲಿ. ವಿಡಿಯೋ ಡೌನ್ಲೋಡ್ ಆಯಿತು. ಇದಾದ ನಂತರ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.